ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೆ ಗೋವಿಂದರಾಜು ಅವರಿಗೆ ಸರ್ಕಾರ ಒಂದಿಷ್ಟು ಗೇಟ್ ಪಾಸ್ ಅನ್ನು ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಕಾಲ್ತುಳಿತ ಸಂಭವಿಸಿದಂತಹ ಸಂದರ್ಭದಲ್ಲಿ 11 ಜನ ಏನು ಜೀವ ಕಳೆದುಕೊಂಡಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಗೋವಿಂದರಾಜ್ ಅವರಿಗೆ ಕೋಕನ್ನು ನೀಡಿದೆ. ವಿಧಾನಸೌಧದ ಮುಂದೆ ತರಾತುರಿ ಸಂಭ್ರಮಾಚರಣೆ ಹಿಂದೆ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜು ಅವರ ಪಾತ್ರವೂ ಇತ್ತು ಎನ್ನುವ ಆರೋಪವೂ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರನ್ನ ಬಿಡುಗಡೆ ಮಾಡಲಾಗಿದೆ. ನೋಡಿ, ಗೋವಿಂದರಾಜು ಅವರ ಒತ್ತಡದಿಂದಲೇ ಸಿಎಂ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ್ದಾರೆ ಎಂದು ಗೋವಿಂದರಾಜು ಅವರ ವಿರುದ್ಧ ಸಿಎಂ ಆಪ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಲ್ಲದೆ ಇದೇ ಗೋವಿಂದರಾಜು ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದಿಷ್ಟು ಸುದ್ದಿಗೋಷ್ಠಿಯಲ್ಲಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು. ಜನರು ಅಸ್ತವ್ಯಸ್ತ ಆಗಿ ಹೋಗ್ಬಿಟ್ರು, ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು, ಅದಕ್ಕೆ ನೇರ ಹೊಣೆಗಾರರೇ ಸರ್ಕಾರದವರು ಅನ್ನುವಂಥದ್ದು. ಲಕ್ಷಾಂತರ ಜನ ಬಂದ್ರೆ ಕೇವಲ ಪೊಲೀಸ್ ಅಧಿಕಾರಿಗಳು ಎಷ್ಟಂತ ಅವರು ಕೂಡ ಹರಸಾಹಸ ಪಡ್ತಾರೆ ಹೇಳಿ. ಆ ಪ್ಲಾನ್ ಸಂಪೂರ್ಣವಾಗಿ ಅನ್ಪ್ಲಾನ್ ಆಗೋಗ್ಬಿಡುತ್ತೆ. ಇಲ್ಲಿ ಪ್ಲಾನ್ ಅನ್ನೋದೇ ಇರಲಿಲ್ಲ. ಇಲ್ಲಿ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರನ್ನ ಬಿಡುಗಡೆ ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಕೆ ಗೋವಿಂದರಾಜು ಅವರಿಗೆ ಸರ್ಕಾರ ಒಂದಿಷ್ಟು ಗೇಟ್ ಪಾಸ್ ಅನ್ನ ಕೊಟ್ಟಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಕಾಲ್ತುಳಿತ ಸಂಭವಿಸಿದಂತಹ ಸಂದರ್ಭದಲ್ಲಿ 11 ಜನ ಏನು ಜೀವ ಕಳೆದುಕೊಂಡಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಗೋವಿಂದರಾಜ್ ಅವರಿಗೆ ಕೋಕನ್ನು ನೀಡಿದೆ. ವಿಧಾನಸೌಧದ ಮುಂದೆ ತರಾತುರಿ ಸಂಭ್ರಮಾಚರಣೆ ಹಿಂದೆ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜು ಅವರ ಪಾತ್ರವೂ ಇತ್ತು ಎನ್ನುವ ಆರೋಪವೂ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರನ್ನ ಬಿಡುಗಡೆ ಮಾಡಲಾಗಿದೆ. ಹಾಲಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಗೋವಿಂದರಾಜು ಅವರು ತರಾತುರಿಯಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಕೆಲ ಸಚಿವರು ಗರಂ ಆಗಿದ್ರು. ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಒಂದಿಷ್ಟು ಸಂಪುಟ ಸಭೆಯಲ್ಲೂ ಕೂಡ ಗೋವಿಂದರಾಜು ಅವರ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರಿಗೆ ಗೇಟ್ ಪಾಸ್ ಅನ್ನು ಕೊಡಲಾಗಿದೆ. ನೋಡಿ, ಗೋವಿಂದರಾಜು ಅವರ ಒತ್ತಡದಿಂದಲೇ ಸಿಎಂ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ್ದಾರೆ ಎಂದು ಗೋವಿಂದರಾಜು ಅವರ ವಿರುದ್ಧ ಸಿಎಂ ಆಪ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಲ್ಲದೆ ಇದೇ ಗೋವಿಂದರಾಜು ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಒಂದಿಷ್ಟು ಸುದ್ದಿಗೋಷ್ಠಿಯಲ್ಲಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಿಂದೆ ಗೋವಿಂದ ಗೋವಿಂದ ಅಂತ ಭಜನೆ ಮಾಡುವ ವ್ಯಕ್ತಿಯಿಂದಲೇ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕಾರ್ಯಕ್ರಮ ನಡೆದಿದೆ. ಈ ವ್ಯಕ್ತಿ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಕರೆ ಮಾಡಿ ಜೂನ್ 4ರಂದು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕಾರ್ಯಕ್ರಮವನ್ನು ನಡೆಸಲು ಪೊಲೀಸ್ ಇಲಾಖೆಯಿಂದ ಅನುಮತಿ ನೀಡಬೇಕು ಮತ್ತು ಭದ್ರತೆ ನೀಡಬೇಕು ಅಂತ ಹೇಳಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ. ಹೀಗಾಗಿ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರಿಗೆ ಕೋಕ್ ನೀಡಲಾಗಿದೆ. ಈತ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹಾಗೂ ಕೆಎಸ್ಸಿಎ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಕ್ಟರಿ ಮೆರವಣಿಗೆ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಆರ್ಸಿಬಿ ಅಭಿಮಾನಿಗಳ ಆಹ್ವಾನಿಸಲಾಗಿತ್ತು. ಯಾವುದೇ ಪೂರ್ವ ತಯಾರಿ ಇಲ್ಲದೆ ಕಾರ್ಯಕ್ರಮವನ್ನು ಆಯೋಜನೆಗೊಂಡ ಪರಿಣಾಮ ನಿರೀಕ್ಷೆಗೂ ಮೀರಿ ಅಭಿಮಾನಿಗಳು ಬಂದಿದ್ದರಿಂದಾಗಿ ಕಾಲ್ತುಳಿತ ಸಂಭವಿಸಿದೆ. ಇದರಿಂದಾಗಿ 11 ಮಂದಿ ಒಂದಿಷ್ಟು ಜೀವವನ್ನು ಕಳೆದುಕೊಂಡಿದ್ರು. ಇದರ ಬೆನ್ನಲ್ಲೇ ಸರ್ಕಾರ ಹಾಗೂ ಆರ್ಸಿಬಿ ಕೆಎಸ್ಸಿಎ ವಿರುದ್ಧ ಗಂಭೀರವಾಗಿ ಆರೋಪ ಕೇಳಿಬರುತ್ತೆ. ನೋಡಿ, ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದರೆ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದಾಗಿ ಕೆ ಗೋವಿಂದರಾಜು ಅವರಿಗೆ ಕೋಕನ್ನು ಕೊಟ್ಟಿರುವಂಥದ್ದು. ಅದರ ಪ್ರಮುಖವಾಗಿ ಇವರ ಪಾತ್ರವೂ ಕೂಡ ಬಹಳ ಇತ್ತು. ಸಿಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಇವರೇ ಒತ್ತಡವನ್ನು ಹಾಕಿದ್ರು ಅನ್ನುವಂಥ ಆರೋಪ ಕೇಳಿಬರ್ತಾ ಇರುವಂಥದ್ದು. ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆರೋಪವನ್ನು ಮಾಡ್ತಾರೆ. ನಿಜವಾಗ್ಲೂ ಕೂಡ ಗೋವಿಂದ ಗೋವಿಂದ ಅಂತ ಓಡಾಡುವಂಥ ವ್ಯಕ್ತಿನೇ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಅನ್ನುವಂಥ ರೀತಿಯಾಗಿ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಒಂದಿಷ್ಟು ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ರು. ನೋಡಿ, ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಆಹ್ವಾನ ಮಾಡ್ತಾರೆ. ಜನರಿಗೆ ಅವರೇ ಆಹ್ವಾನ ಮಾಡುವ ಮೂಲಕ ಕರೀತಾರೆ. ಬಂದ ನಂತರ ಅವರಿಗೆ ಸರಿಯಾದಂಥ ವ್ಯವಸ್ಥೆ ಇರಲಿಲ್ಲ, ಅವರಿಗೆ ಸರಿಯಾದಂಥ ಒಂದಿಷ್ಟು ಸೆಕ್ಯೂರಿಟಿ ಇರಲಿಲ್ಲ, ಜನರು ಅಸ್ತವ್ಯಸ್ತ ಆಗಿ ಹೋಗ್ಬಿಟ್ರು, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು, ಅದಕ್ಕೆ ನೇರ ಹೊಣೆಗಾರರೇ ಸರ್ಕಾರದವರು ಅನ್ನುವಂಥದ್ದು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು, ವಿಧಾನಸೌಧದ ಮುಂದೆ ಇರುವಂಥ ಕಾರ್ಯಕ್ರಮ ಇದೆಯಲ್ಲ, ಅದು ಕಾರ್ಯಕ್ರಮ ನಮ್ಮದು ಮಾತ್ರ, ಸ್ಟೇಡಿಯಂನಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ನಮಗೂ ಸರ್ಕಾರಕ್ಕೂ ಏನೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಾಗಿ ಮಾತಾಡುವಂಥ ಮಾತು. ನೋಡಿ, ನಿಜಕ್ಕೂ ಕೂಡ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಿಎಂ ಆಗಿರ್ಬೋದು, ಸಿಎಂ ಅವರ ಕಾರ್ಯದರ್ಶಿಗೆ ಆಗಿರ್ಬೋದು, ಏನೇನು ಕೆಲಸಗಳನ್ನು ರೂಪರೇಷೆಗಳನ್ನು ಹಾಕೊಳ್ತಾರೆ. ಒಂದು ಸನ್ಮಾನ ಮಾಡೋದಾದರೂ ಕೂಡ ಯಾರಿಗೆ ಸನ್ಮಾನ ಮಾಡಬೇಕು, ಇವ್ರಿಗೆ ಇವರು ಸನ್ಮಾನ ಮಾಡಬೇಕು, ಇವ್ರಿಗೆ
ಅವರಿಗೆ ಅವರು ಸನ್ಮಾನ ಮಾಡಬೇಕು ಅನ್ನುವಂಥ ರೂಪರೇಷೆಗಳಿರುತ್ತೆ. ಆದರೆ ಅವತ್ತಿನ ವೇದಿಕೆಯಲ್ಲಿ ಯಾರಿಗೆ ಯಾರು ಸನ್ಮಾನ ಮಾಡ್ತಾ ಇದ್ರು, ಆ ಜನಜಂಗುಳಿ ನೋಡಿದಂಥ ಸಂದರ್ಭದಲ್ಲಿ ಆ ವ್ಯವಸ್ಥೆನೇ ಅದಂದರೆ ಅಷ್ಟೊಂದು ಸೆಕ್ಯೂರಿಟಿ, ಅಷ್ಟೊಂದು ಪೊಲೀಸ್ ಅಧಿಕಾರಿಗಳು ಅದೆಲ್ಲ ಕೂಡ ಇದ್ದಂಥ ಸಂದರ್ಭದಲ್ಲೇ ಆ ರೀತಿ ಆದರೆ ಇಲ್ಲಿ ಯಾರೂ ಕೂಡ ಇರಲಿಲ್ಲ ರೀ. ಇಲ್ಲಿ ಸ್ಟೇಡಿಯಂ ಹತ್ರ ಲಕ್ಷಾಂತರ ಜನ ಬಂದರೆ ಕೇವಲ ಪೊಲೀಸ್ ಅಧಿಕಾರಿಗಳು ಎಷ್ಟಂತ ಅವರು ಕೂಡ ಹರಸಾಹಸ ಪಡ್ತಾರೆ ಹೇಳಿ. ಗೇಟಿಂದ ಒಂದಿಷ್ಟು ಮತ್ತೊಂದು ಕಡೆ ಗೇಟು ಬೇಗನೆ ಓಪನ್ ಮಾಡಲಿಲ್ಲ ಅನ್ನುವಂಥ ಒಂದು ಆರೋಪ, ಒಂದಿಷ್ಟು ಫ್ರೀ ಪಾಸ್ಗಳನ್ನ ಘೋಷಣೆ ಮಾಡಿರುವಂಥ ಒಂದು ಆರೋಪ. ಸೊ ವಿಕ್ಟರಿ ಪರೇಡ್ ಮಾಡಬೇಕಾ ಅಂತಂದರೆ ಸುಮ್ಮನೆ ಸಾಮಾನ್ಯ ಮಾತಲ್ಲ. ಯಾಕಂದರೆ ಹೇಗೆ ಹೋಗಬೇಕು, ಅದರ ರೂಪರೇಷೆ ಏನು, ಯಾವ ರೂಟಿಂದ ಯಾವ ರೂಟಿಗೆ ಹೋಗಬೇಕು, ಎಲ್ಲಿವರೆಗೆ ಹೋಗಬೇಕು ಅನ್ನುವಂಥದ್ದು ಪ್ರತಿಯೊಂದು ಕೂಡ ಪ್ಲ್ಯಾನ್ ಇರುತ್ತೆ. ಆ ಪ್ಲ್ಯಾನೇ ಸಂಪೂರ್ಣವಾಗಿ ಅನ್ಪ್ಲಾನ್ ಆಗೋಗ್ಬಿಡುತ್ತೆ. ಇಲ್ಲಿ ಪ್ಲ್ಯಾನ್ ಅನ್ನೋದೇ ಇರಲಿಲ್ಲ ಇಲ್ಲಿ. ಸೊ ಈಗ ಈ ಮತ್ತೊಂದು ತಲೆದಂಡ ಏನಪ್ಪ ಅಂತಂದರೆ ಇಲ್ಲಿ ಕೆ ಗೋವಿಂದರಾಜು ಅವರ ಪಾತ್ರ ಬಿತ್ತು ಅನ್ನುವಂಥ ಆರೋಪ ಕೇಳಿಬಂದಿದೆ. ಹೀಗಾಗಿ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರನ್ನು ಬಿಡುಗಡೆ ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ SP ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.